ನಮ್ಮ ಮಾವ ಬರ್ತಡೇಗೆ ಪೆರಿ ಪೆರಿ ಕಬಾಬ್ ಮಾಡ್ತಾವನೆ. ಆದ್ರೆ ಇವ್ನು ಟೈಟ್ ಆಗ್ಬಿಟ್ಟು ಬೋಟಿಗೆ ನಮಸ್ಕಾರ ಹಾಕೊಂಡು ನೋಡ್ರಿ ಎಲ್ಲ ಅವರೇ ನಮ್ಮ ಅಪ್ಪಿ ಕೇಶವ ಪ್ರವೀಣು ನೋಡ್ರಿ ಕಾಮಣ್ಣ ಬರ್ತಡೇ ಬಾಯ್. ಏನ್ ಹೇಳಿ ಪರಮಾತ್ಮ ಒಳಗಡೆ ಹೋಗ್ಲಿ. ಸ್ನೇಹಿತರೆ ನಮಸ್ಕಾರ. ಏನಿಲ್ಲ, ಇವತ್ತು ನಮ್ಮ ಮಾವಂದು ಇವತ್ತು ಬರ್ತಡೇ. ಏನಿಲ್ಲ ಅಂದ್ಬಿಟ್ಟು ಬರ್ತಡೇ ಅಂತೀಯ? ಇವತ್ತು ನಮ್ಮ ಮಾವ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಂದು ನಮ್ಮ ಪಚ್ಚಣ್ಣವರು ಏನೋ ಹಿರಿಯರು ಪ್ರೀತಿಯಿಂದ ನಮ್ಮ ಮಾವನಿಗೆ ಒಂದು ಶಾಲ್ವಾ, ಶರ್ಟು, ಒಂದು ಲುಂಗಿ ಕೊಟ್ಟು ಕುಡಿದ್ಬಿಟ್ಟು ಹೇಳೋದಲ್ಲ ಸ್ನೇಹಿತರೆ. ಫುಲ್ ಸೆಟ್ ಬಂದಿರೋದು ರಾಮರಾಜಲ್ಲಿ. ಪತ್ಯಣ್ಣ ಅವ್ರ ಪ್ರೀತಿಯಿಂದ ಪಾಪ ನಮಗೋಸ್ಕರ ಈ ದಣ ಬರ್ತ್ಡೇಗೆ ನೀನ್ ಹಾಕೊಂಡೇಬೇಕು ಪಂಚೆ ಶರ್ಟು ಅಂದ್ಬಿಟ್ಟು ತಗೊಂಡ್ ಬಂದು ಹಾಕೊಂಡಿದ್ದೀನಿ. ಖುಷಿ ಆಯ್ತು ಸ್ನೇಹಿತರೆ. ಇನ್ನ ಈ ವಿಡಿಯೋ ಆಗೋಗವನ ಸ್ನೇಹಿತರೆ ಹುಡುಗಿ ಬಂದ್ರು ನಾನು ನನ್ನ ದೋಸ್ತು ಹೊಡೆ ಮಗ. ಅದು ಬೋನ್ಲೆಸ್ ಮಾಡಿ ಎಲ್ಲ. ಏನು ಅದು ಮೀನು ಹೆಸರೇನು? ಪಾಂಪ್ಲೆಟ್. ಮುಡಿ ಯಾವ್ದೋ ಬೋನ್ಲೆಸ್ ಮಾಡಿ ಜಲ್ದಿ. ಎಲ್ಲ ಇದು ಮೂಳೆ ಇರೋದು ಬೋನ್ಲೆಸ್ ಮಾಡಿಸ್ತಾ ಇದೀನಿ. ಅಲ್ಲಿ ಟೈಮ್ ಇಲ್ಲ, ಮಳೆ ಬರಂಗೈತೆ ನೋಡ್ರಿ ಇಲ್ಲಿ ಕೋಟೆಯಲ್ಲಿ. ಅದರಿಂದ ಇವಾಗ ಏನು ಮಾಡ್ತೀನಿ, ಇಲ್ಲೇ ಬೋನ್ಲೆಸ್ ಮಾಡಿಸ್ಕೊಂಡ್ಬಿಟ್ಟು ತೊಗೊಂಡೋಗಿ ಅಲ್ಲಿ ವೀಡಿಯೋ ಮಾಡೋದು. ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನು ಇರೋಕ್ಕಾಗಲ್ಲ, 100% ಎಲ್ಲ ಬೈತಾರೆ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ವೀಡಿಯೋ ಮಾಡಲ್ಲ. ಇದೇ 150 ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ತೋಟದಲ್ಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು. ಮರಿ ತೋರಿಸ್ ಸ್ವಲ್ಪ ಕ್ಲೈಮೇಟ್ ನಮ್ಮ ಪ್ರೇಕ್ಷಕರು ನೋಡಲಿ. ಹನಿಗಳು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಇಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು. ಏನು ಮೀನು ಮರಿ ತಂದಿರೋದು? ಅದು ಯಾವುದು ತೊಗೊಂಡು ನಾವು ಬೋನ್ಲೆಸ್ ಫಿಶ್ ಮಾಡ್ತಿದ್ದೆ ಅಲ್ಲೇ. ಬೋನ್ಲೆಸ್ ಫಿಶ್ ತೊಗೊಂಡು ಬಂದವನೇ ನಮ್ಮ ರಘು ಮಾಡ್ತೀರಿ. ಇನ್ನೊಂದು ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ, ಯಾರು 10 ಪೈಸಕ್ಕಾಗಲ್ಲ. ನನ್ನ ಮಗನ ಒಬ್ಬನು ಏನೇನೋ ಒಂದು 2-3 ಇನ್ಸ್ಟಾಗ್ರಾಮ್ ನಮ್ಮ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ. ಒಬ್ಬನೇ ಕೆಟ್ಟದಾಗೆ ಕಾಮೆಂಟ್ಗಳು ಹಾಕ್ತಾನೆ. ಮರಿ ಚಿತ್ರಾನ್ನ ಗಿರಾಕಿ ನನ್ನ ಮಗನೇ, ಅಲ್ಸೋಗಿರೋ ಅನ್ನ ತಿನ್ನ ನನ್ನ ಮಗನ ನೀನು. ಹೇಳ್ತೀನಿ ಕೇಳಿಲ್ಲಿ, ನಾನು ಮಾತಾಡೋಕೆ ಹಿಡಿದ್ರೆ ನಿನ್ನ ಕಿವಿಯಲ್ಲಿ ರಕ್ತ ಕಿತ್ಕೊಳ್ಬೇಕು, ಹಂಗೆ ಮಾತಾಡ್ತೀನಿ. ಏನಕ್ಕೆ ಸುಮ್ಮನೆ ಇದ್ದೀನಿ ಅಂತ ಗೊತ್ತಿಲ್ಲ. ಪಾಪ ಎಲ್ಲರೂ ನೀನೊಬ್ಬನಿಂದ ಎಲ್ಲರೂ ನೋಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಇರೋದು. ಏನಲ್ಲೇ ಯಾರು ನಿಂದು 10 ಪೈಸೆ ಏನಾದರೂ ತಿಂದಿದ್ದೀರೇನೋ? ನಮ್ಮ ದುಡ್ಡು, ನಮ್ಮ ಖುಷಿ, ನಮ್ಮಿದು. ನಮ್ಮ ಒಡವೆಗಳು ಹಾಕೊಂಡು ಬಿಲ್ಡಪ್ ಕೊಡ್ತೀರಾ, ಅದು ಇದು ಅಂತಾನೆ. ನಮ್ಮ ದುಡ್ಡು ಸಂಪಾದನೆ ಮಾಡಿದ್ರೆ ಬಿಲ್ಡಪ್ ಆದ್ರೂ ಕೊಡ್ತೀರಿ, ಟಿಕಾ ಬಿಟ್ಕೊಂಡು ಓಡಾಡ್ತೀರಿ. ನೀನ್ ಯಾವನ ಕೇಳಕ ನನ್ನ ಬಾಯಲ್ಲಿ ಬರ್ತೈತೆ ಗಾಮಾಡ್ ನನ್ನ ಮಗನೇ. ಹಿಂಗೆ ಯಾಕ್ರಿ ಹೇಳ್ತೀನಿ, ಮಾಡಂಗಿದ್ರೆ ಒಳ್ಳೆ ರೀತಿ ಮಾಡು. ನಮ್ಮ ಪ್ರೇಕ್ಷಕರವ್ರೆ ನಮ್ಮನ್ನ ಇಷ್ಟಪಡೋರು ನೋಡ್ತಾರೆ. ನೀನ್ ನೋಡ್ದಿದ್ರೆ ನಂದು ಒಂದೋಯ್ತು. ಏನೋ ಒಂದೋಯ್ತು. ಪಾಪ ಬೇಗ ಪಾಪ ಅದೆಲ್ಲ ಸೌಂಡ್ಗಳು ಬರ್ತೈತೆಪ್ಪ. ಅವುಗಳು ಚೇಳಗಳು ಎಲ್ಲ ಇರುತ್ತೆ. ಅಪ್ಪ ಸ್ನೇಹಿತರೆ, ಇವನು ಚೇಳಿ ಚಪಾತಿ ರಘು ಅಮ್ಮ ಒಳ್ಳೆ ಫಿಶ್ ತಗೊಂಡ್ ಬಂದ್ಬಿಟ್ಟಿದೀನಿ, ಸಖತ್ತಾಗೈತೆ ಬಾ ಅಂತ ಕೇಳಿದ್ನು. ಯಾವ್ದು ನೋಡಿದ್ರೆ ಬಂದ್ರೆ ರೂಪ್ ಚಂದ ತಂದವನೆ. ಅದನ್ನ ಮುಳ್ಳಲ್ಲಿ ಹಿಂಗಿಸ್ಬಿಟ್ಟು ಬರೀ ಬೋನ್ಲೆಸ್ ಪೀಸೇ ಮಾಡಿಸವನೆ. ನಾನು ಯಾವ್ದೋ ಎಲ್ಲಾದ್ರೂ ಅಲ್ಲಿ ಸಿಗಳಿ ಗೇಟ್ಗೆ ಹೋಗ್ಬಿಟ್ಟು ತಂದವನೇ ಅಂದ್ಬಿಟ್ಟು ಅನ್ಕೊಂಡೆ. ಹಲೋ ಸ್ನೇಹಿತರೆ, ಇವತ್ತೇನು ವಿಚಾರ ಅಂದ್ರೆ
ನಮ್ ಕಾಮಣ್ಣಂಗೆ ಪೌಡರ್ ಆಗ್ತಾ ಇದ್ದೀರಿ. ಸ್ನೇಹಿತರೆ ನೋಡಿ ಅನ್ನ ಸಾಂಬಾರ್ ಮೀನ್ ತಂದಿರೋದಿದೆ. ಯಾವ್ದೋ 700 ರೂಪಾಯಿ ಕೆಜಿ ಅನ್ಬಿಟ್ಟು 140 ರೂಪಾಯಿ ಕೊಟ್ಬಿಟ್ಟು ರೂಪ್ ಚಂದ ಹೊಡ್ಸ್ಕೊಂಡ್ ಬಂದವನೆ. ಸ್ನೇಹಿತರೆ ನಮ್ಮ ಯೋಗ್ತಿ ಅಷ್ಟೇ ಸ್ನೇಹಿತರೆ. ನೋಡು ನೀನ್ ಸುಳ್ಳು ಹೇಳದ್ ನಿನ್ಗೆ ಯಾವ ಮೀನ್ ಹೇಳ್ದನಪ್ಪ? ಯಾವ್ದೋ ಮೀನ್ ಹೇಳ್ಬಿಟ್ಟಿದ್ರಿ ಈಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ವಾರ ಆಗೈತೆ ಅದು ಹಿಡ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಅದ್ ನೋಡು, ಅದು ಇದು ಬೋನ್ ಇದ್ ಮಾಡಿ ಅದೆಲ್ಲ ಮಾಡಿಸ್ತಾನೆ, ಡೀಲ್ ಮಾಡ್ತಾನೆ. ಕಲಗಾರನಪ್ಪ ನೀನು. ಕಾರ್ನ್ ಫ್ಲವರ್ ಏನ್ ಕಬಾಬ್ ಮಾಡ್ತಾ ಇದ್ದು? ಬೋನ್ಲೆಸ್ ಕಬಾಬ್. ಬೋನ್ಲೆಸ್ ಕಸ್ತೂರಿ ಮೆಂತೆ. ಸೂರಿ ಇರಲಿಲ್ಲ ಪಾಪ, ಊರ್ಗ್ ಹೋಗ್ಬಿಟ್ಟಿದ್ದ. ಅಣ್ಣ ಯಾವಾಗ ವಿಡಿಯೋ ಮಾಡೋದು ಊರಲ್ಲೆಲ್ಲ ನಾನು ಕೇಳ್ತಾವ್ರೆ ಅಂತ ಹೇಳಿದ್ನು. ತರ್ಸಪ್ಪ ಸೂರಿ ಮಕ್ಕ. ಅಲ್ಲಿ ನೋಡ್ತಾರ ಸೂರ್ಯ ಅಲ್ಲ, ಎಲ್ಲ ಫುಲ್ ಅಭಿಮಾನಿಗಳಂತಪ್ಪ. ಫುಲ್ ಫೇಮಸ್ ಆಗ್ಬಿಟ್ಟಿದ್ಯಾ ಸೂರ್ಯ. ನಿಮ್ಮ ಬರಕ್ ಆಗಿಲ್ಲ ಅಣ್ಣ ಅಂತ ಕೇಳ್ತೇನಂತೆ. ಖಾರದ ಪುಡಿ ಈ ಸತಿ ಹೋಗೋಣ ಮಗ. 3 ದಿನ ಅಲ್ಲೇ ಇದ್ಕೊಂಡು ಫುಲ್ ಎಂಜಾಯ್. ತಂದೂರಿ ಮಸಾಲೆ. ಸಾಜೀರಾ. ಯಾವುದು ಸಾಜೀರ? ಓಂಕಾಳ. ಸಾಜೀರ ಅಂದ್ರೆ ಓಂಕಾಳ. ಮೊಟ್ಟೆ. ಒಂದ್ ಜಾಗದಲ್ಲಿ ಹಿಂಗೆ ಎತ್ತಿಂಗ್ ಬಿಟ್ಟೆ ಕ್ಯಾನ್ ಆಯ್ತಾ? ಬಿಟ್ಟೆ ಬಿಟ್ಟೆ ನಾ 4,500 ಬಾಟ್ಲ್ ಹೊಡೆದಾಗ ರೆಡ್ ಲೆವೆಲ್. ರೆಡ್ ಲೆವೆಲ್ ಹೋಯ್ತು. ಸ್ನೇಹಿತರೆ ಮೊಟ್ಟೆ ಓಪನ್ ಇದು ಬಾಲಣ್ಣಂಗೆ. ಮೊಟ್ಟೆ ಕೊಟ್ಟೆ ಬಾಲಣ್ಣಂಗೆ. ಮೊಟ್ಟೆ ನಮ್ಮ ಹಿಂಗೆ ಹೊಡಿಯೋದು. ನಾನು ಹಿಡಿತೀನಿ ಎಲ್ಲ ಹಿಡಿ. ನೀನ್ experience ಬಿಡೋಣ. ಏನ್ ತಮಾಷೆನಾ? ತಮಾಷೆ ಎಷ್ಟು ಹೊಡೆದಿಲ್ಲ ಆ ಥರ ಮೊಟ್ಟೆಗಳು. ಸ್ನೇಹಿತರೆ ಚಿಕನ್ ಮಸಾಲ, ಗರಂ ಮಸಾಲ, ಮಟನ್ ಮಸಾಲ, ಅಷ್ಟದ ಪುಡಿ ತಿನ್ನಲ್ಲ. ಹೌದು. ಇಟ್ಕೊಂಡಿರೋರು ಇಟ್ಕೊಂಡು ಹೋಗ್ರಿ. ಪೈಸೆ ಎಲ್ಲ ಫ್ರೀ. ನಿಜವಾಗ್ಲೂ ಸಾಕಾಗೈತೆ. ನಮ್ಮ ರಘುನೇ ನಾನೇ ತಿಂದ್ಬಿಲ್ಲ ಅಷ್ಟು ಚೆನ್ನಾಗೈತೆ ಅಂತ ಹೇಳ್ತಾನೆ ಮನೆ. ಸುಮ್ಮನೆ ಅದೊಂದು ಗಾಡಿ ಆಮೇಲೆ ಅಂತ ಹೇಳಿ. ಇದು ಅಷ್ಟು ಚೆನ್ನಾಗಿರೋದಕ್ಕ ನಾನು ಊಟ ಬಿಟ್ಬಿಡ್ತೀನಪ್ಪ. ಡೈಲಿ ಇದೆ ಹುಲ್ಲೆ ತಿನ್ಕೊಂತೀನಂತ. ಹುಲ್ಲು ತಿಂತೀನಿ. ಹುಲ್ಲು ತಿಂದ್ರೆ ಆಮೇಲೆ ಸುಮ್ಮನೆ ರಸಗಳು ಎಮ್ಮೆಗಳು ತಿನ್ನೋದು. ಗಾಜರ ತಿಂದ್ಬಿಟ್ಟು ಚಿಕನ್ ಆಗ್ಬೋದು. ಅದೊಂದು ಸೀಣ ಮೀನ್ ಕಬಾಬ್ ತಿಂದಿಲ್ಲ, ತಿಂತೀಯ ನೋಡ್ರಿ. ರಘು ಏನ ಹೇಳ್ತಾನೆ? ನಿಂಬೆಹಣ್ಣು ಸಿಕ್ಬೇಕು ಹಿಂಗೆ. ಇಲ್ಲಿ ಚಪಾತಿ ಬಣ್ಣದ ಏನು ಬರ್ತದೆ. ಸರಿ ಕಳ್ತಾಗ ಮಗ. ಕಾರ್ ಬಿಡೋದ ಅಂತ ಹೇಳ್ಬಿಡ್ರಿ. ರೆಡಿ ಆಗ್ಬಿಟ್ಟಂಗೈತೆ. ಹೋಗಿ ನೋಡೋಕ್ ಬಿಡ್ತಾ ಇಲ್ಲಪ್ಪ. ರಘು ತರನೇ ಸೇಮ್ ಇದು. ನಾವಿನ್ನೇ ಬಿಡ ಮಾಟೇನ್ ಬಿಡ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ರೆಸಿಪಿ ಬಂದ್ಬಿಟ್ಟು ಬೋನ್ಲೆಸ್ ಮೀನ್ ಅಂದ್ಬಿಟ್ಟು ನಮ್ಮ ರಘು ರೂಪ್ ಚಂದ್ ಅಂದ್ಬಿಟ್ಟು ನಮ್ಗೆಲ್ಲಾನು ಸಮುದ್ರದ ಮೀನು ಅಂತ ಯಾಮರಿಸ್ತಾನೆ. ಅದನ್ನೇ ರೂಪ್ಚಂದ್ರ ಮೀನಲ್ಲಿ ಸೂರ್ಯಚಂದ್ರ. ಸೂರ್ಯಚಂದ್ರ ಕಡುಸ್ ಗಿರಾಕಿ. ರೂಪ್ಚಂದ್ ಮೀನಲ್ಲಿ ನೀನು ಮುಳ್ಳುಗಳೆಲ್ಲ ಕ್ಲೀನ್ ಆಗಿ ಇಳಿಸ್ಬಿಟ್ಟು ಆಮೇಲೆ ತಂದಿರೋ ನಾಟಕ ಗೊತ್ತಿಲ್ಲ 120 ರೂಪಾಯಿ ಕೆಜಿ. ಅದು ನೀನ್ 700 ರೂಪಾಯಿ ನಾಟಕ ಆಡ್ತೀಯ. ಅದೆಲ್ಲ ನಾವೇನು ಅದೇ ಒಂದು ಕಲೆ. ಅದು ಉಂಟೆ ಅಲ್ಲ ಗುರು? ಯಾಮರ್ಸ್ ಎಲ್ಲ ಇವಾಗನ ಪರವಾಗಿಲ್ಲ. ಹಳೆ ವಿಡಿಯೋ ನೋಡು. ಈಗೂ ಉಂಟೆ. ಹೆಂಗಪ್ಪಿ ಅದು? ಸುರಿ ಬಾರ ಪಾಪ ಅಂತ ಹೇಳ್ತಾನೆ ನಮ್ಮ ಅವನು. ಹಳೆ ವಿಡಿಯೋಗಳ ಪಾಪ ಇಲ್ಲಿ ಫಸ್ಟ್ ನಮ್ಮ ಅವನಿಗ ಹಿಂದೆ ಮುಂದೆ ಹಚ್ಚು ಸೀರಿಯಲ್. ಸ್ನೇಹಿತರೆ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಕಾಂಪಿಟೇಷನ್ ಬಗ್ಗೆ ಹಿಡ್ಕೊ. ಹಂಗೆ ಹೇಳು ನೀನೆ. ಸ್ನೇಹಿತರೆ ಇವಾಗ ನೆಕ್ಸ್ಟ್ ಕಾಂಪಿಟೇಷನ್ಗೆಲ್ಲ ರೆಡಿ ಆಗಲಿ. ದೊಡ್ಡದಾಗಿರುತ್ತೆ ಪ್ರೈಸ್. ಏನ್ ಪ್ರೈಸ್? ನಮ್ಮ ಅವನದೊಂದು ಚೈನ್. ಯಾವ್ದು ದೊಡ್ಡದಾ? ಫಸ್ಟ್ ಹೆಂಗಸ್ರಿಗೆ ಮಾಡೋಣ ಅಂತ ಹೇಳಿದ್ವಿ. ಅವ್ರದ್ದು ಮುಗಿಸು, ಆಮೇಲೆ ಗಂಡಸರಿಗೆ ಮಾಡೋಣ. ಸ್ನೇಹಿತರೆ ಹೆಂಗಸರು ಸಿಕ್ಕಾಪಟ್ಟೆ ನಾಚಿಕೆ ಬೀಳ್ತಾರೆ. ಕೇಳ್ತಾರೆ ಎಷ್ಟು ಬಿರಿಯಾನಿ ತಿಂತಾರೆ, ಏನು ಹೆಂಗೆ ಅಂತ. ನಾನು ಹೇಳ್ತೀನಿ ಅಕ್ಕ, 1 ತಿಂತಾರೆ, ಒಬ್ಬೊಬ್ರು 2 ತಿಂತಾರೆ, ಇನ್ನೊಬ್ರು 3 ತಿಂತಾರೆ. ಲಾಸ್ಟ್ ಟೈಮ್ 2.5 ಎಲ್ಲ ತಿಂದಿದ್ದು. 2 ಈ ಸತಿ ಇದೇನ ಇನ್ನೊಂದು ತಿಂಗಳಿರುತ್ತೆ. ಏನು ತುಂಬಾ ಜನ ಏನಾರ ಹೆಸರು ಕೊಟ್ರೆ ಹೆಂಗಸರದ್ದು ಮಾಡ್ದಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಬೇರೆ ಲೆವೆಲ್ಗೆ ಗಂಡಸರದ್ದು ಏನು ಗೋಲ್ಡ್ ಆಗಿತ್ತು. ನೆಕ್ಸ್ಟ್ ಸತಿ ಬಂದು ಬೈಕ್ ಇಡೋಣ ಅಂತ ನನ್ನ ಪ್ಲಾನ್ ಇದೆ. ಎಲ್ಲ ಮಾತಾಡಿ ಯಾವ್ದು ಇಡೋಣ ಅಂತ ಎಲ್ಲ ಮಾತಾಡಿ ಕೇಳ್ಕೊಂಡು ಫೈನಲೈಸ್ ಮಾಡ್ತೀರಿ. ಹೆಂಗಸರದ್ದು ಏನಾನ ಆಗಿಲ್ಲ, ತುಂಬಾ ಜನ ಬರಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಗಂಡಸರದೇ ಮಾಡ್ಬಿಡೋದು. ಬೈಕ್ ಯಾವ್ದಾನ ನಮ್ ಯಾವ್ದ ನಮ್ ಯೋಗ್ಯತೆಗೆ ತೆಗ್ದಾಗ ನಾನು ಹೇಳದ್ ಮತ್ತೆ ಕೇಳು. ಸೀನಣ್ಣ ನೋಡು, ಪಕ್ಕದಲ್ಲಿ ನೋಡು, ಪಕ್ಕದಲ್ಲಿ ನೋಡು, ಪಕ್ಕದಲ್ಲಿ ಈ ಕಡೆ ನೋಡು. ಸರಿ ನೋಡ್ತಾ ಇರ್ಬೇಕು. ಏನೇನು ಮಾಡೋದು ನಾನೇ ಹೇಳ್ತೀನಿ ಹೇಳು. ಹಿಂಗನ್ನು ಖರ್ಚು ಮಾಡ್ತಾರೆ ಅಂತ ಬಂದೈತೆ. ಅದ್ರಲ್ಲಿ ಆಮೇಲೆ ಯಾವ್ದಪ್ಪ ಇದು ಫಾರಿನ್ ಬಿಸ್ನೆಸ್ ಮಾಡ್ತಾ ಇದೀಯ? ಸ್ನೇಹಿತರೆ ಆಮೇಲೆ ಅದೆಲ್ಲ ಕಟ್ಟಾಗುದು. ಸ್ನೇಹಿತರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು 1 ತಿಂಗಳವರೆಗೂ ನೋಡ್ತೀರಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ದೇವ್ರ ನಿಮ್ ಫ್ರೆಂಡ್ ಅಲ್ಲಿ ಇರ್ಲಿ, ಹೋಗಿ ನೋಡೋ ಮೂತ್ ನೋಡು. ಯಾವ್ದದು
ಬಸವಣ ಎಲ್ಲ ಇದು ಶ್ರಾವಣ ಏನು ಸ್ಟಾರ್ಟ್ ಆಯ್ತಾ ಫುಲ್ ಚೆನ್ನಾಗೈತೆ ನೆಕ್ಸ್ಟ್ ಕಾಂಪಿಟೇಷನ್ 100% ಬೈಕ್ ಇಕ್ತೀರಿ. ಯಾವ್ದನ ಬೈಕ್ ಅಂದ್ರೆ ಯಾವ್ದು ನಮ್ಗೆ ಗೊತ್ತಿದ್ದಂಗೆ ಮಾತಾಡಿ ಇಕ್ತೀರಿ. ಆದಷ್ಟು ಹೆಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಒಂದ್ ವೇಳೆ ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಗಂಡಸರ್ದೆ ಪಕ್ಕ ರೆಡಿ ಆಗ್ರಿ. ಏನಪ್ಪ ಸ್ಕೂಟಿ ಆಗ್ಲಿ ಯಾವ್ದೋ ಬೈಕ್ ಒಟ್ನಲ್ಲಿ ಯಾವ್ದನ ಬೈಕ್. ಮಳೆ ಬಂದ್ಬಿಡ್ತದೆ ಬೇಗ ಹೇಳಿ ನೀನು. ಅದೇ ಸ್ನೇಹಿತರೆ ನಮ್ಮ ಚಾನೆಲ್ ಇದೇ ತರ ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಸ್ನೇಹಿತರೆ, ಇವಾಗೆಲ್ಲ ರೆಡಿ ಆಯ್ತು. ಮಸಾಲೆ ಎಲ್ಲ ಮ್ಯಾರಿನೇಷನ್ ಆಗಿದೆ. ಏನೋ ಬೋನ್ಲೆಸ್ ಫಿಶ್ ಮ್ಯಾರಿನೇಷನ್ ಆಗ್ತಿದೆ. ನಮ್ಮ ಮಾವನ್ಗೆ ಮ್ಯಾರಿನೇಷನ್ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ತೋರ್ಸೋದ್ ಕಡೆ ಪಂಡಗ ಯಾವ್ದಿದು ಎಣ್ಣೆ ಎತ್ಕೋ. ಸ್ವಲ್ಪ ಪಾತ್ರೆ ಎಣ್ಣೆ ಒಂದಾಕೋ ಸಾಕು, ಎರಡೇನಕ್ಕೋ 1 ಲೀಟರ್ ಹಾಕಿ ಸಾಕು. ಏನು ಸ್ನೇಹಿತರೆ, ನಮ್ಮ ಅಪ್ಪಿ ಬಂದವನು ಇವತ್ತು ಒಂದು 2-3 ವಿಡಿಯೋದಿಂದ ಬಂದಿರಲಿಲ್ಲ. ಅಣ್ಣ ಮೀನು ನಾನೇ ಮಾಡ್ತೀನಿ ಅಣ್ಣ, ಅದು ನಾನು ಕಲ್ಕೊಂಡಿದ್ದೀನಿ, ಚೆನ್ನಾಗಿ ಮಾಡ್ತೀನಿ ಮೀನು ಕಬಾಬ್ ಅಂತ. ನೋಡ್ಕೊಂಡಿದ್ದೀನಿ. ಸರಿ ಮಾಡಪ್ಪಿ ನೀನೇನೆ. ಇವನ್ ಸೆಲ್ ಚಪಾತಿಗೆ ಏನಾದ್ರು ಹೇಳು. ಆ ಗಡ್ಡ ಬೋಡ್ಸಕ್ಕೆ ನನಗೆ ಕಾಸು 10 ರೂಪಾಯಿ ಕೊಡು, ಮಾಡಿಸ್ಕೊಂಡು ಬರಲಿ. ಏನು ಹಂಗೆ ಬಿಟ್ಕೊಂಡು ಅವನು ಗಡ್ಡ ಬಡ್ದು ನೋಡೋಕ್ಕಾಗಲ್ಲ ಸುಂದರ. ಇವಾಗ ಅದ್ರ ನೋಡ್ಬೋದು. ಗಡ್ಡ ಬೋಡಿದ್ರೆ ಒಳ್ಳೆ ಪೇಪರ್ಗಳು ಇವನಿದ್ದಂಗೆ. ಸ್ನೇಹಿತರೆ ಅಲ್ಲಿರೋಣ, ನಾನು ಮಾತಾಡ್ತಿಲ್ಲ ಸ್ನೇಹಿತರೆ. ನಿಮ್ಗೆ ಇದಕ್ಕೆ ಆನ್ಸರ್ ನೀವೇ ಕೊಡ್ರಿ. ಮಾತಾಡ್ತಾ ಇಲ್ಲ ಅಂದ್ರೆ ದೇವರಾಗಿ ಬಿಟ್ಟಿದೀಯ. ಬಾಲಣ್ಣ ಏನು ಕೊಟ್ಟೋ ಜಾಸ್ತಿ ಮಾತಾಡ್ಬಾರ್ದು ನೀವು ಅಂತ. ಹೌದು. ಪಾಪ ಪರವಾಗಿಲ್ಲ ಬಾ. ಏ ಬಾಪ, ಏನು ಪಂಡಗ ಶೂಟಿಂಗ್ ಅಲ್ಲಿ ಇದ್ದೀರಿ ಬಾಪು. 7 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಗುರು, ಅದು ಇದು ಫಿಲಿಮ್ ಏನೈತೆ ಹೇಳು ಗುರು. ಎಲ್ಲಿ ಹೇಳಿದ್ರೆ ಸುಮ್ಮನೆ ಫೋಕಸ್ ಮಾಡಿ. ಯಾವ್ದು ಏನದು ಹೀರೋಗಳು ಹೀರೋಯಿನ್ಗಳು ದುಡ್ಡು ಹಾಕ್ತೀನಿ ಅಂದ್ರೆ ಬಂದಿದ್ರಲ್ಲ ಮೊನ್ನೆ, ಬಂದಿದ್ರು. ಅಣ್ಣ ನೀನು ಹೀರೋ ಬೇಡ, ಅದ್ರಲ್ಲಿ ವಿಲನ್ ಮಾಡೋ. ಹೀರೋ ಅವನು ಸ್ಟೋರಿ ಎತ್ಕೊಂಡ್ ಬಂದಿರೋ ಹೀರೋ ಅಂತೆ. ನಾನು ಅದ್ರಲ್ಲಿ ವಿಲನ್ ಬೇರೆ ತರ ಪಾಠ ಕೊಡ್ತಾನೆ. ನಮ್ಗೆ ವಿಲನ್ ಪಾಠ ಇವನಿಗೆ ಅರ್ಧ ಬಿರಿಯಾನಿ ಹಾಕ್ಬಿಟ್ಟು ಕಳ್ಸು ಅಂತ ಹೇಳಿದೆ. ನನ್ನನಿಗೂ ಸ್ಟೋರಿ ಎತ್ಕೊಂಡ್ ಬಂದೆಲ್ಲ ಓದಿಸ್ಬಿಟ್ಟು ಹೋದ. ಏನ್ ಹೀರೋ ಇದು? ಏನ್ ನಿನ್ನ ಹೆಸರು? ಪಶುಪತಿ. ಪಶು ಇವರೇ ಪೊಲೀಸು. ಪಶುಪತಿ. ಇವರು ಪಶುಪತಿ. ಅವ್ರು ಇನ್ನೊಬ್ರು ಒಂದು ಹಾಡಲ್ಲೇನೆ ಒಂದು ಸ್ಟೋರಿ ಹೇಳಿದ್ನು. ಅದ್ರಲ್ಲಿ ನಾನು ಹೀರೋಯಿನ್ನ ರೇಗ್ಸೋದಂತೆ, ಅವ್ನು ಹೊಡಿಯೋದಂತೆ. ನಾನು ಯಾರು ಹೀರೋ? ಬೇರೆಯವರು. ಅಯ್ಯೋ ಜೇಲ್ ಚಪಾತಿ ನನ್ನ ಮಗನೇ ಅನ್ಕೊಂಡೆ ಒಳಗಡೆ. ಹೌದಾ ರಘು, ಅವ್ನಿಗೆ ಅರ್ಧ ಬಿರಿಯಾನಿ ಹಾಕು, ತಿನ್ಬಿಟ್ಟು ಹೋಗ್ಲಿ ಅಂತ ಹೇಳಿದೆ. ಅರ್ಧ ಇಲ್ಲ ಇಲ್ಲ ಮಾಡೋಣ. ಯಾವ್ದೋ ಸ್ನೇಹಿತರೆ, ಕರ್ಬೇ ಸೊಪ್ಪು ಎತ್ಕೊಳ್ಳೋದು. ಮೀನು ಎತ್ಕೊಳ್ಳೋ ಅಪ್ಪಿ, ಮೀನು ಎತ್ಕೊಡೋಗಿ. ಹಂಗೆ ಬಿಡ ಕೈ ರಪ್ಪ ಅಂತ. ಸ್ನೇಹಿತರೆ, ಎಣ್ಣೆ ಎಲ್ಲ ಕಾಯ್ದಿದೆ, ಮೀನು ಬಿಡ್ತಾ ಇದೀರಿ. ಜಾಸ್ತಿ ಆಗುತ್ತೆ. ಹಾಕು ಪಾಕು ಕರೆ ಪಾಕು ಕರಿಯಪ್ಪಾಕು. ಬಾಲಣ್ಣ ಮಕ್ಕ ತೋರ್ಸು ಫಸ್ಟ್. ಅವನು ಹೇಳಿದ್ದು ಗುಂಡ ಹೇಳಿ. ಗುಂಡ ಹೇಳಿ. ಏನಪ್ಪೇ? ಸಾಕು ಬಿಡು. ಸಾಕು. ಎಣ್ಣೆ ಕಮ್ಮಿ ಹಾಕೋಣ ಸಾಕು. ಹಾಕು ಪಾಕು ಕರಿಯಪ್ಪಾಕು. ಮೀನುಗೆಲ್ಲ ಕಬಾಬ್ ತರ ಇರಬಾರ್ದು, ಕಾನ್ಫ್ಲವರು ಕಮ್ಮಿ ಇರಬೇಕು. ಇರೋ ಸ್ವಲ್ಪ ಹೊತ್ತು ಅದು ಇದಾಗಲಿ. ಅದು ಹಾಕ್ಬಿಟ್ಟು ಸೆಕೆಂಡ್ ಗಂಗೆ ಮಾಡಿಸ್ತಾನೆ. ಏನು ಹೋಟ್ಲಲ್ಲಿ ಕೆಲಸ ಮಾಡೋ ಸಾಗರ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮನ್ನ? ಹೊಡೆದಾಗಲ್ಲ ಹಿಂಗೆ ಇದಕ್ಕೆ ಹೋಗೋಣ ಅಂದ್ರೆ ಯಾವ್ದಕ್ಕೆ ಸಾಯಕ್ಕೆ ಒಂದು ಜಾಗಕ್ಕೆ ಹೋಗೋಣ ಅಂತ ಹೇಳು. ಇದು ಬ್ಯಾಂಕಾಕ್ ಹೋಗೋಣ, ಅಲ್ಲಿ ಹೇಳು. ಬಗ್ಲಂಗೆ ಅಂತ ಬೊಬ್ಬು ಅಂತ. ಇದು ಇದಂದ್ರೆ ಏನ್ ತಿಳ್ಕೊಳ್ಬೇಕು? ಇದು ಅಂತಾನೆ. ಬ್ಯಾಂಕಾಕ್ ಹೋಗೋಣ ಪೇ. ಓಟ್ ಬರೋಣ ಅಂತ ಹೇಳಿದ್ನಲ್ಲ. ಹೋಗೋಣ ಆಯ್ತು. ಬ್ಯಾಂಕಾಗಿ ಹೋಗ್ಬಿಟ್ಟು ಏನ್ ತಿನ್ನೋಣಲ್ಲಿ. ಸಾಕು. 2 ಕೈಯಲ್ಲಿ ಹಿಡ್ಕೊಂಬಿಡೋಣ ಪ್ಲೇಟ್ ಹಾಕ್ಕೊಂಡು. ಎಲ್ಲಿ ಮಗದ ಕೊಡು ತಗೊಂಬದ್ದು ಸರಿ. ನೋಡಿ 2 ಪ್ಲೇಟ್ ಸಾಕು. ಇಲ್ಲ ಹಂಗೆ ಹಾಕಿ ಬೆಂದಿರುತ್ತಾ? ಬೆಂದಿರುತ್ತೆ ಸಾಕು. ರೆಸಿಪಿ ಸರಿ, ಕಬಾಬ್ ಬಿಡೋದು. ಸೂಪರ್ ಆಗೈತಲ್ಲ. ಸಖತ್ತಾಗಿ ಮಾಡಿದ್ಯಾ, ಚೆನ್ನಾಗೈತೆ. ಚೆನ್ನಾಗಿಲ್ಲ ನೋಡು ಹೆಂಗೈತೆ. ಚೆನ್ನಾಗೈತೆ.
ಸ್ನೇಹಿತರೆ ಸ್ನೇಹಿತರೆ ಹಾಂ ಹೇಳಿ. ಬೋನ್ಲೆಸ್ ಫಿಶ್ ಕಬಾಬ್. ಬೋನ್ಲೆಸ್ ಹೊರಗಡೆ ಮಾಡ್ತಿದ್ದೀರಿ ಗೋಳಿನ. ನಾವು ಹೋಟ್ಲುಗಳಲ್ಲಿ ತಿನ್ನೋದು ಅವ್ರಿಂಗೇನೇನೋ ಮಾಮೂಲಿ ರೂಪ್ಚಂದ್ ತಗೊಂಡ್ಬಿಟ್ಟು ಹಿಂಗೆ ಮಾಡ್ಸೋದೇನೋ. ಅಲ್ಲ ಅಷ್ಟು ರೇಟ್ ತಗೊಳ್ತಾರೆ. ಇವಾಗ ಯಾರು ರೂಪ್ಚಂದ್ ಅಂತ ಇದನ್ನ 350 ರೂಪಾಯಿ ತಗೊಳ್ತಾರೆ. ಅಲ್ಲ ರೂಪ್ಚಂದ್ ಅಂತ ಯಾರು ಹೇಳೋದಪ್ಪ ಇದನ್ನ? ರೂಪ್ಚಂದ್ ಅಷ್ಟು ಮುಳ್ಳು ಇರ್ತೈತ? ಮುಳ್ಳು, ಭಯಂಕರ ಮುಳ್ಳು. ಹೌದಾ? ಇನ್ನು ಬರೋದು ಚಿನ್ನ ಚೆನ್ನಾಗಿರ್ತದೆ. ಚೆನ್ನಾಗೈತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಹೇಳ್ರಪ್ಪ, ಹೇಳ್ರು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ನೋಡಿ ಹಿಂಗೆ ನಿಂಬೆಹಣ್ಣಿಗೆ ಹಾಕ್ಕೊಬೇಕು. ಇದು ಚಾಟ್ ಮಸಾಲೆ ಇನ್ನೂ ಚೆನ್ನಾಗಿರ್ತೈತೆ. ಸೂರ್ಯ ಅದಕ್ಕಿಂತ ಈ ನಿಂಬೆಗ ಹಂಗಂದು ಆಯ್ತು ಹಾಕೊಡು. ಮೀನು ಎಷ್ಟೇ ತಿಂದ್ರು ಸಾಕು ಅನ್ಸೋದು ಅದ್ರ. ನಮ್ಗೆ ಅನಿಸ್ತೈತೆ ನಿನ್ಗೆ ಎಂತ ಹೊಟ್ಟೆನಾ ಯಾರು ಗೊತ್ತು. ನೀನು ಒಂಥರ ಕೊಟ್ಬಿಡ್ಬೋದು. ಚೆನ್ನಾಯ್ತಪ್ಪೆ. ಕೆಳಗಡೆ ಬೀಳಿಲ್ಲ, ಬಿಚ್ಚಾಗಿರ್ತೀನಿ. ಸಾಕು ಅನಿಸ್ಬೇಕು. ಇದೊಂದು ಬೆಳಗ್ಗೆ ಹೆಚ್ಚು ಕಮ್ಮಿ ಆಗ್ತದೆ ಆಮೇಲೆ. ಮಗ ಬೇಗ ಇದ್ದಿದ್ದು ಮುಚ್ಕೊ ಹೋಗೋಣ, ಔಟ್ ಬರ್ತೇವೆ. ರಘು ಸಗದ ಮಾಡಿದ್ದೀರಿ ರಘು. ಕಬಾಬು ಅದರಲ್ಲೂ ಇದು ಇದಾಕಿದೆಯಲ್ಲ, ಏನಪ್ಪ ಇದು ಬೇಂದು ಇದು ಕರಿಬೇವಲ್ಲ, ಕರಿಬೇವು ಹಾಕಿದ. ಕರಿಬೇವು ಸಗದಾಯ್ತು ಬಿಡು. ಬೇವಿನ ಸೊಪ್ಪು, ಕರಿಬೇವು ಆಯ್ತಾ. ಇದು ಬೋನ್ಲೆಸ್ಸು ಫುಲ್ಲು ಫಿಶ್ಶು. ತುಂಬ ಚೆನ್ನಾಗಿದೆ. ಬೇಡ ತಿಂತಾ ಇದ್ದೀನಿ ತಿನ್ನೋಣ. ಅದು ಮೀನು ಸಾರು ಮಾಡ್ತೀನಿ. ಇದು ಮೂಳೆ ಹೆಚ್ಚಿದ್ನಲ್ಲ, ಇದನ್ನ ಬೋನ್ಲೆಸ್ ಇಲ್ದಿರ ಇದನ್ನ ಸಪ್ರೇಟ್ ಮಾಡ್ಬಿಟ್ಟು ಅದನ್ನೇನು ಮಾಡ್ಬಿಟ್ಟು ಅದನ್ನ ಪೀಸ್ ಮಾಡ್ಬಿಟ್ಟು ಸಾರು ಮಾಡಿಸ್ಬಿಟ್ಟಿದ್ದೀನಿ. ಫಿಶ್ ಸೂಪು. ಫಿಶ್ ಏನೇನು ಮಾಡ್ತೀವಿ ಗೊತ್ತಾ? ಎತ್ಕೊಳ್ಳೋ ಪುಟ್ಟ. ಕುಂತೀನಿ ಕಲಿಸಿ ಬೆಂಕಿ ಬರ್ತೈತೆ ಬಟ್ಟೆಗಳ ಮೇಲೆ. ಹೆಂಗಾಯ್ತು ನೋಡಿ ಪೀಸು. ಸ್ನೇಹಿತರೆ ನಮ್ಮ ಚಾನಲ್ನ ಇದೇ ಸ್ನೇಹಿತರೆ ನಮ್ಮ ಚಾನಲ್ನ ಇದೇ ಥರ ಲೈಕ್ ಮಾಡಿರಿ ಅಂತ ಹೇಳ್ಕೊಂಡು ನಮ್ಮ ಕಾಮಣ್ಣ ಅವ್ರು ಮಾತಾಡ್ತವ್ರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀರು ಕುಡಿತವ್ರೆ ಇಲ್ಲಿ, ಬೇಜಾರು ಬೀಳ್ಬೇಡಿ. ಸ್ನೇಹಿತರೆ, ಅವನು ಬೋಗಸ್ ಏನು ಹೇಳ್ತಾವನೆ ಗೊತ್ತಾ? ಒಂದು ಸತಿ ಹೇಳ್ಬಿಡಿ, ಇನ್ನು ವಾರಕ್ಕೊಂದೊಂದು ವಿಡಿಯೋ ಹಾಕ್ಬಿಡೋಣ, ಎಲ್ಲೇ ಕಷ್ಟ ಸುಖ ಆಗಲಿ ಇಲ್ಲೇ ಕೆರೆಯಲ್ಲೇ ಕುಂಟೆಯಲ್ಲೇ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾವನೆ. ಅದು ಅವನು ಸುಮ್ಮನೆ ನನ್ನ ಕೈಯಲ್ಲಿ ಹೇಳ್ಸಿ ಡಮ್ಮಿ ಮಾಡ್ತಾವನೆ. ಅದಕ್ಕೆ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ನಿಮ್ಮೇನಿಲ್ಲ ಮಗ ನೀನ್ ತಿನ್ನಲ್ಲ ಅಕ್ಷಯ್ ಎತ್ಕೋಬಾ. ವಿಡಿಯೋ ಮುಗಿ ಕ್ಲೋಸ್ ಮಾಡಿ ವಿಡಿಯೋ. ಸ್ನೇಹಿತರೆ, ಈ ರೆಸಿಪಿ ನೋಡ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ರಿ. ಬಾಯ್ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಎಲ್ಲ ಟಾಟಾ ಬಾಯ್.